ಬೆಂಗಳೂರು ಬಾಂಬ್ ಸ್ಫೋಟದ ಆರೋಪಿ ಅಥವಾ ಉಗ್ರ ಯಾವ ರೀತಿ ಬೆಂಗಳೂರಿಂದ ತಪ್ಪಿಸಿಕೊಂಡ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸರಿಗೆ ಈಗ ಸ್ಪಷ್ಟವಾದಂಥ ಮಾಹಿತಿ ಸಿಗ್ತಾ ಇದೆ. ರಾಮೇಶ್ವರ ಕೆಫೆಯಲ್ಲಿ ಆ ಬಾಂಬ್ ಇದ್ದಂಥ ಬ್ಯಾಗನ್ನು ಇಟ್ಟು ಅಲ್ಲಿಂದ ಆತ ಇಲ್ಲಿಗೆ ಓಡಾಡ್ದ. ಗೊರಗೊಂಟೆಪಾಳ್ಯದಿಂದ ಬೆಂಗಳೂರು ಟು ಹುಮ್ನಾಬಾದ್ ಅಂದರೆ ಬೀದರ್ನ ಹುಮ್ನಾಬಾದ್ಗೆ ಹೋಗುವಂಥ ಬಸ್ನಲ್ಲಿ ಆತ ಪ್ರಯಾಣಿಸಿದ್ದ. ಮಾರ್ಚ್ 1ನೇ ತಾರೀಕು ಸಂಜೆ 4:33 ಈ ಬಸ್ ತೆರಳಿದೆ. KA 38 F1235 ಈ KSRTC ಬಸ್ನಲ್ಲಿ ಆತ ಪ್ರಯಾಣ ಮಾಡಿದ್ದಾನೆ. ತುಮಕೂರಿನ ಕಳ್ಳಂಬೆಳ್ಳ ಟೋಲ್ ದಾಟಿದ CCTV ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಅಂದರೆ CCTV ಫುಟೇಜ್ ಲಭ್ಯ ಆಗಿದೆ. ಬಸ್ಸು ಆ ಟೋಲನ್ನು ದಾಟಿ ಹೋಗ್ತಾ ಇರುವಂಥ CCTV ಫುಟೇಜ್ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ನೋಡ್ತಾ ಇದ್ದೀರಿ, ಇದೇ ಬಸ್ಸಲ್ಲಿ ಈ ಉಗ್ರ ತಪ್ಪಿಸಿಕೊಂಡಿರೋದು. ಅಂದರೆ ರಾಮೇಶ್ವರಂ ಕೆಫೆಯಲ್ಲಿ ಬ್ಯಾಗ್ ಇಟ್ಟು ಅಲ್ಲಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದು ಒಂದು ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತಾನೆ. ಅಲ್ಲಿ ಆತನ ಕ್ಯಾಪ್ ಏನಿದೆ ಅಥವಾ ಟೋಪಿ ಏನಿದೆ ಅದನ್ನು ಎಸಿತಾನೆ. ಅಲ್ಲಿಂದ ಮುಂದಕ್ಕೆ ಬೆಂಗಳೂರಲ್ಲಿ ಹಲವು ಬಸ್ಸುಗಳನ್ನು ಚೇಂಜ್ ಮಾಡಿ ಗೊರಗೊಂಟೆಪಾಳ್ಯ ತಲುಪ್ತಾನೆ. ಗೊರಗೊಂಟೆಪಾಳ್ಯದಿಂದ ಬೀದರ್ ಬಸ್ ಹತ್ತಾನೆ. ಅಂದರೆ ಹುಮ್ನಾಬಾದ್ಗೆ ಹೋಗೋ ಬಸ್ಸು ಇದೇ ಬಸ್ಸು. ಈ ಫೋಟೋ ನೋಡ್ತಾ ಇದ್ದೀರಿ, ಇದೇ ಬಸ್ಸನ್ನು ಹತ್ತಾನೆ. ಈ ಫೋಟೋ ಕಳ್ಳಂಬೆಳ್ಳ ಟೋಲ್ ಗೇಟ್ನಲ್ಲಿ ಸೆರೆಯಾಗಿರೋದು ಈ ಫೋಟೋ. ಆ ನಂತರ ಆತ ಬೀದರ್ಗೆ ಹೋಗೋದಿಲ್ಲ, ಬದಲಾಗಿ ಬಳ್ಳಾರಿಯಲ್ಲಿ ಇಳ್ಕೋತಾನೆ. ಬಳ್ಳಾರಿಯಲ್ಲಿ ಇಳಿದು ಅದಕ್ಕೆ ಸಂಬಂಧಿಸಿದಂಥ ವಿಜುವಲ್ಸು ಕೂಡ ಸಿಕ್ಕಿದೆ, CCTV ದೃಶ್ಯಗಳು ಸಿಕ್ಕಿದೆ. ಬಳ್ಳಾರಿ ಬಸ್ ಸ್ಟ್ಯಾಂಡಲ್ಲಿ ಓಡಾಡ್ತಾ ಇರೋದು. ಬಳ್ಳಾರಿ ಬಸ್ ಸ್ಟ್ಯಾಂಡಲ್ಲಿ ಉತ್ತರ ಕನ್ನಡ ಭಾಗಕ್ಕೆ ಹೋಗುವಂಥ ಬಸ್ಸುಗಳು ನಿಲ್ಲುವಂಥ ಜಾಗ ಏನಿದೆ, ಅಂದರೆ ಈ ಭಟ್ಕಳಕ್ಕೆ ಹೋಗುವಂಥ ಬಸ್ಸುಗಳು ನಿಲ್ಲುವಂಥ ಜಾಗ ಏನಿದೆ, ಅಲ್ಲೂ ಕೂಡ ಆತ ಓಡಾಡಿರುವಂಥ ದೃಶ್ಯ ಪೊಲೀಸರಿಗೆ, NIA ಅಧಿಕಾರಿಗಳಿಗೆ ಲಭ್ಯ ಆಗಿದೆ. ಅಂದರೆ ಪ್ರಾಥಮಿಕವಾಗಿ ಅನುಮಾನ ಇರೋದೀಗ ಆತ ಭಟ್ಕಳ ತಲುಪಿರಬಹುದು ಅನ್ನುವಂಥ ಅನುಮಾನ ಸದ್ಯ ತನಿಖೆಯ ಸಂದರ್ಭದಲ್ಲಿ ವ್ಯಕ್ತವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.